ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಡಿಡಿಒ ಆದವರು ಕೇಸ್ ವರ್ಕರ್ ಪ್ರಿಂಟ್ ಮಾಡಿರೋ ಕಳಿಸಿರೋ ಬಿಲ್ ಅನ್ನ ಯಾವ ರೀತಿ ಅಪ್ರೂವ್ ಮಾಡಿ ಟ್ರೆಜರಿಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ಡಿಡಿಒ ರೋಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡಿಡಿಒ ರೋಲ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಪಾತ್ ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರಾಸೆಸ್, ಇಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನನಗೆ ಇಲ್ಲಿ ಎರಡು ವರ್ಕ್ ಲಿಸ್ಟ್ ಕಾಣ್ತಾ ಇದೆ. ಒಂದು ಪ್ರಿಂಟೆಡ್ ಬಿಲ್ ವರ್ಕ್ ಲಿಸ್ಟ್ ಮತ್ತೆ ಕೆಳಗಡೆ ಬಿಲ್ ಅಪ್ರೂವ್ ಬೈ CSO ವರ್ಕ್ ಲಿಸ್ಟ್. ಸೊ ಇಲ್ಲಿ ಪ್ರಿಂಟೆಡ್ ಬಿಲ್ ವರ್ಕ್ ಲಿಸ್ಟ್ ಅಲ್ಲಿ ನಾವು ಮಾಡಿರೋ ಟೋಕನ್ ನಂಬರ್ ನಮ್ಗೆ ಕಾಣ್ತಾ ಇದೆ. ಆ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅನಕ್ಷರ್ ಅಂತ ಕಾಣ್ತಾ ಇದೆ. ಸೊ ಅನಕ್ಷರ್ ಮೇಲೆ ಡಿಡಿಒ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತಾರೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಅನಕ್ಷರ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಮತ್ತೆ ಬಿಲ್ ಡೀಟೇಲ್ಸ್ ಮೇಲೆ ಪ್ರಿಂಟ್ ಅಂತ ಕೊಡ್ತಾರೆ. ಬಿಲ್ ಡೀಟೇಲ್ಸ್ ಅಲ್ಲಿ ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ಆ ಬಿಲ್ ಡೀಟೇಲ್ಸ್ ಇಲ್ಲಿ ಪಾಪ್ಯುಲೇಟ್ ಆಗುತ್ತೆ. ಇಲ್ಲಿ ಡೂಪ್ಲಿಕೇಟ್ ಅಂತ ಬರ್ತಾ ಇದೆ. ಸೊ ಬಿಲ್ ನ ಪ್ರಿಂಟ್ ಮಾಡಿ ಎಷ್ಟು ಪೇಜ್ ಇಂದ ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ ಸ್ಯಾಂಕ್ಷನ್ ಆರ್ಡರ್ ಹೊರತಾ ಇರುತ್ತೆ, ಅದು ಎಷ್ಟು ಪೇಜ್ ಇಂದ ಎಂಟ್ರಿ ಮಾಡಿ ಸೊ ನಂಬರ್ ಆಫ್ ಪೇಜಸ್ ಟ್ಯಾಲಿ ಆಗುತ್ತೆ ಅಂತ ಚೆಕ್ ಮಾಡ್ತಾರೆ. ಸೊ ಎಲ್ಲ ಟ್ಯಾಲಿ ಆದ್ಮೇಲೆ ಸೊ ಅವರು ಸೆಂಡ್ ಟು ಟ್ರೆಜರಿ ಅಂತ ಕ್ಲಿಕ್ ಮಾಡ್ತಾರೆ. ಸೆಂಡ್ ಟು ಟ್ರೆಜರಿ ಅಂತ ಕೊಟ್ಟ ತಕ್ಷಣ ಸೊ ಇಲ್ಲಿ ಸೆಂಡ್ ಟು ಟ್ರೆಜರಿ ಅಂತ ಕೊಟ್ಟ ತಕ್ಷಣ ನಮಗೆ ಬಿಲ್ಲು ಟ್ರೆಜರಿಗೆ ಸೆಂಡ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಆ ಟೋಕನ್ ನಂಬರ್ ಮತ್ತೆ ಯಾವ ಟ್ರೆಜರಿಗೆ ಹೋಗಿದೆ ಅಂತ ನಮಗೆ ಇಲ್ಲಿ ಡೀಟೇಲ್ಸ್ ಪಾಪ್ಯುಲೇಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಡಿಡಿಒ ಆದರೂ ಯಾವ ರೀತಿ ಬಿಲ್ ಅಪ್ರೂವ್ ಮಾಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಧನ್ಯವಾದಗಳು.